ವೀಕ್ಷಕರೇ, ತಮಗೆಲ್ಲರಿಗೂ ಹೆಜ್ಜೆ ನುಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷವಾದ ಹಾವಿನ ಬಗ್ಗೆ ಆಸಕ್ತಿ ಇರುವಂತ ಒಬ್ಬ ವ್ಯಕ್ತಿಯನ್ನು ನಾವು ಕರೆದುಕೊಂಡು ಬಂದಿದ್ದೇವೆ ಚಾನಲ್ಗೆ. ಸೊ ಇವರು ಕಲಾವಿದರು ಹೌದು. ನಮ್ಮ ಕೂಡಂಡ ಕೀರ್ತನ್ ಸೋಮಣ್ಣನವರು. ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂಚೂರು ವಿವರಣೆ ಕೊಡಿ. ಎಲ್ರಿಗೂ ನಮಸ್ತೆ. ನಾನು ಕೀರ್ತನ್ ಸೋಮಣ್ಣ. ನಾನು ಪ್ರೊಫೆಷ್ನಲಿ ಒಬ್ಬ ಥಿಯೇಟರ್ ಆರ್ಟಿಸ್ಟು. 2023ರಲ್ಲಿ ರಂಗಾಯಣದಲ್ಲಿ ರಂಗ ಶಿಕ್ಷಣ ಮುಗಿಸಿದ್ದೀನಿ. ಈಗ ಪ್ರೆಸೆಂಟ್ ಆಗಿ ನಾನು ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಶಾರ್ಟ್ ಮೂವೀಸು ಮತ್ತು ವ್ಲಾಗ್ಸ್ ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ವರ್ಷಗಳಿಂದ ನಾನು ಹಾವುಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಕನ್ಸರ್ವೇಷನ್, ಸ್ನೇಕ್ ರೆಸ್ಕ್ಯೂಸ್ ಆಗಿರ್ಬೋದು, ಅಥವಾ ಜನರಿಗೆ ಹಾವುಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಈಗ ಹಾವು ಅಂದ ತಕ್ಷಣ ಒಂದು ಭಯ, ಜನರಲ್ ಭಯ ಯೂಶಲಿ ಕಾಮನ್ಲಿ ಬರುತ್ತೆ. ಈ ಫೀಲ್ಡ್ಗೆ ನಿಮಗೆ ಎಂಟ್ರಿ ಆಗೋದಕ್ಕೊಂದು ಅದು ನಿಮಗೆ ಎಕ್ಸೈಟ್ಮೆಂಟ್ ಅಥವಾ ಸ್ಪಾರ್ಕ್ ಹೇಗೆ ಬಂತು? ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಈ ಹಾವುಗಳ ಮೇಲೆ ಇಂಟ್ರೆಸ್ಟ್ ಇತ್ತು. ಅಂದರೆ ನಾನು ಸ್ಟೀವ್ ಇರ್ವಿನ್ ಅವ್ರ ಬಗ್ಗೆ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅವ್ರ ಬಗ್ಗೆ ಓದ್ತಿದ್ದೆ, ಮತ್ತು ನಾನು ಅವ್ರ ಡಾಕ್ಯುಮೆಂಟ್ರೀಸ್ನ ನೋಡ್ತಾ ಇದ್ದೆ. ಸೊ ಈ ಥರ ನೋಡ್ತಾ ನನಗೆ ಈ ಹಾವುಗಳು, ಈ ಪ್ರಾಣಿಗಳು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಸ್ಪೆಷಲಿ ಯಾಕೆ ಹಾವುಗಳು ಅಂತಂದ್ರೆ, ನಂಗೆ ಹಾವುಗಳಂದ್ರೆ ಅದು ಈಗಿನ ಸೊಸೈಟಿನಲ್ಲಿ ಒಂಥರ ಮಿಸ್ಅಂಡರ್ಸ್ಟುಡ್ ಜೀವಿ. ಕಂಪ್ಲೀಟ್ಲಿ ಮಿಸ್ಕನ್ಸೆಪ್ಷನ್. ಹೌದು. ಇರುತ್ತೆ. ಅಂದ್ರೆ ಅದಕ್ಕೆ ವಿಷ ಇದೆಯೋ ಇಲ್ವೋ, ಹಾವು ಕಂಡ ತಕ್ಷಣ ಅದನ್ನ ಸಾಯಿಸ್ತಾರೆ ಜನ. ಸೊ ಈ ಒಂದು ವಾಯ್ಸ್ಲೆಸ್ ಆಗಿರುವಂತಹ ಒಂದು ಅನಿಮಲ್ಗೆ ವಾಯ್ಸ್ ಆಗಿರ್ಬೇಕು, ಅಥವಾ ಅದನ್ನ ಸೇವ್ ಮಾಡಬೇಕು, ಕೈಲಾದಷ್ಟು ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ನಾನು ಈ ಫೀಲ್ಡ್ಗೆ ಬಂದೆ. ಸೊ ನಾನು ಆಕ್ಟಿವ್ ಆಗಿ ಒಂದು ಕ್ವಶನ್ ಕೇಳೋದಾದ್ರೆ, ಈಗ ಎಲ್ಲ ಕಡೆ ಹಾವು ಆಬ್ವಿಯಸ್ಲಿ ಇದ್ದೀರಾ. ಅಂದ್ರೆ ತೋಟದಾಗ್ಲಿ, ಈಗ ನಾವು ಮನೇಲಿ ಒಂದೊಂದ್ಸತಿ ಹಾವು ಸೇರ್ಕೊಳ್ಳುತ್ತೆ. ಸೊ ಜನ ಫಸ್ಟ್ ಆಫ್ ಆಲ್ ಹಾವು ಅಂತ ಕಂಡ ತಕ್ಷಣ ಅದನ್ನ ಕೊಲ್ಲೋದಕ್ಕೆ ಹೋಗ್ತಾರೆ. ಸೊ ಅಂತವ್ರಿಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಅಂದ್ರೆ ಈ ಹಾವುಗಳು ಅಂತ ಅಂದಾಗ ಈಗ ಜನರಲ್ಲಿ ಫಸ್ಟ್ ಬರೋದು ಭಯ, ಸಾವು. ಅದು ವಿಷಕಾರಿ ಹಾವಾಗಿರ್ಬೋದು, ವಿಷಕಾರಿ ಅಲ್ದೇ ಇರ್ಬೋದು. ಇದು ಹೇಗ್ ಬಂತು ಅಂತಂದ್ರೆ, ಈಗ ನಮ್ಮ ಪುರಾಣಗಳ ಕಥೆ ಆಗಿರ್ಬೋದು, ಅಥವಾ ನಮ್ಮ ಹಿರಿಯರು ಹೇಳೋ ಕಥೆ ಆಗಿರ್ಬೋದು, ಅಥವಾ ಅಕ್ಕಪಕ್ಕದವ್ರು ಯಾರೇ ನೀವು ಸಿಕ್ಕಿದ್ರು ಹಾವು ಅಂದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಭಯ ಅಥವಾ ಗಾಬರಿ ಇರುತ್ತೆ. ಈಗ ಚಿಕ್ಕದಾಗ ಹುಟ್ಟೋ ಮಕ್ಳಿಗೂ ಹಾವುಗಳ ಮೇಲೆ ಭಯ ಇರಲ್ಲ ಹುಟ್ಟಿದ ತಕ್ಷಣ. ಬೆಳೀತಾ ಬೇರೆಯವ್ರ ಜೊತೆ, ಬೇರೆಯವ್ರ ಮುಖದಲ್ಲಿ ಬರೋ ಭಾವನೆಗಳನ್ನ ನೋಡ್ತಾ ಅವರು ತಿಳ್ಕೊತಾರೆ ಹಾವು ಅಂದ್ರೆ ಕೆಟ್ಟ ಪ್ರಾಣಿ, ಕೆಟ್ಟ ಜಂತು. ಸೊ ಬೇಸಿಕಲಿ ಏನು ಅಂದ್ರೆ, ಹಾವುಗಳು ಪರಿಸರಕ್ಕೆ ತುಂಬಾನೇ ಮುಖ್ಯವಾದಂತ ಒಂದು ಅವಶ್ಯವಾದಂತ ಒಂದು ಜೀವಿ. ಅಂದ್ರೆ ನಮ್ಮ ಆಹಾರ ಸರಪಳಿ ಅಂತ ಏನು ಹೇಳ್ತೀವಿ, ಫುಡ್ ಚೈನ್ ಅಂತ ಏನು ಹೇಳ್ತೀವಿ, ಇದ್ರಲ್ಲೆಲ್ಲ ಹಾವುಗಳು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಹಾವುಗಳು ನಶಿಸಿ ಹೋದ್ರೆ ಈ ಪ್ರಪಂಚನೇ ನಶಿಸಿ ಹೋಗೋ ಚಾನ್ಸಸ್ ಇದೆ. ಅಂದ್ರೆ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ, ಒಂದು ಜೀವಿಗೆ ಇನ್ನೊಂದು ಜೀವಿ ಲಿಂಕ್ ಇರೋದ್ರಿಂದ, ಹಾಗೆ ನಾವು ಹಾವುಗಳನ್ನ ಸಾಯಿಸಬಾರ್ದು, ಹಾವುಗಳನ್ನ ಉಳಿಸ್ಬೇಕು, ಪ್ರಕೃತಿನೂ ಉಳಿಸ್ಬೇಕು. ಈಗ ಈ ಹಾವುಗಳಿಗೆ ಎಲ್ಲ ಹಾವುಗಳು ವಿಷಕಾರಿ ಹಾವುಗಳು. ನೀವು ಅದನ್ನ ಹಿಡಿಯೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಈಗ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು? ಈಗ ಎಲ್ಲಾ ಹಾವುಗಳು ಒಂದೇ ತರ ಇರೋದು. ಈಗ ಕೆಲವೊಂದು ಬೇರೆ ಬೇರೆ ಕಲರ್ ಇರುತ್ತೆ, ಬೇರೆ ಬೇರೆ ಇದಿರುತ್ತೆ, ಲೆಂತ್ ಅಲ್ಲಿ ಇರುತ್ತೆ. ಈಗ ಸಣ್ಣ ಹಾವು ಕಂಡ್ರು ಸಹ ಜನ ಅದನ್ನ ಹೊಡಿಯಕ್ಕೆ ಹೋಗ್ತಾರೆ. ಹೌದು. ಸೊ ಈಗ ಐಡೆಂಟಿಫೈ ಮಾಡೋದು ಹೇಗೆ, ಯಾವ್ದು ವಿಷಕಾರಿ ಯಾವ್ದು ವಿಷಕಾರಿ ಅಂತ? ಸೊ ಫಸ್ಟ್ ಇಂದ ಹೇಳ್ಬೇಕು ಅಂದ್ರೆ, ಇಡೀ ಇಂಡಿಯಾದಲ್ಲಿ 300ರಿಂದ 350ರಷ್ಟು ಸ್ಪೀಶೀಸ್ ಹಾವುಗಳಿದಾವೆ. ಸೊ ಇದರಲ್ಲಿ ಒಂದು 60 ಸ್ಪೀಶೀಸ್ ಹಾವುಗಳು ವಿಷ ಇರುವಂತ ಹಾವುಗಳು, ಅಂದ್ರೆ ತುಂಬಾನೇ ವಿಷಕಾರಿ ಹಾವುಗಳು. ಇನ್ನು 40 ಸ್ಪೀಶೀಸ್ ಹಾವುಗಳು ಅಲ್ಪ ವಿಷ ಇರುವಂತ ಹಾವುಗಳು. ಅಂದ್ರೆ ಇವುಗಳಲ್ಲಿ ವಿಷ ಇರುತ್ತೆ, ಆದ್ರೆ ಮನುಷ್ಯನ ದೇಹಕ್ಕೆ, ಜೀವಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಕೊನೆಯದಾಗಿ ಇನ್ನು ಉಳಿದ ಎಲ್ಲಾ ಹಾವುಗಳು ಕೂಡ ವಿಷರಹಿತ ಹಾವುಗಳು. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಹೆಚ್ಚಿನ ಭಾಗ ಹಾವುಗಳು ವಿಷ ಇಲ್ದೇ ಇರೋ ಹಾವುಗಳೇ ಇರೋದು. ಸೊ ಬೇಸಿಕಲಿ ನಾವು ಇವಾಗ ಹಾವು ನೋಡ್ತೀವಿ ಅಂತಂದ್ರೆ, ಅದನ್ನ ಸಾಯಿಸೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ನಾವು ಇವಾಗ ರೆಸ್ಕ್ಯೂವರ್ಸ್ ಆಗಿರ್ಬೋದು, ಅಥವಾ ಈಗಿನ ಕಾಲದಲ್ಲಿ ಇವಾಗ ನೀವು ಒಂದು ಫೋಟೋ ತೆಗೆದು ಗೂಗಲ್ ಲೆನ್ಸ್ಗೆ ಹಾಕಿದ್ರು ನಿಮ್ಗೆ ಯಾವ ಹಾವು ಅಂತ ಒಂದು ಐಡಿಯಾ ಸಿಗ್ತದೆ. ಪರ್ಫೆಕ್ಟ್ ಆಗಿ ಇರಲ್ಲ, ಬಟ್ ಅಟ್ಲೀಸ್ಟ್ ಒಂದು ಐಡಿಯಾ. ಸೊ ಬೇಸಿಕಲಿ ಅದನ್ನ ಕಲಿಬೇಕು ಅಂದ್ರೆ, ಈಗ ಮೇನ್ಲಿ ಇಡೀ ಭಾರತದಲ್ಲಿ 4 ಮೇನ್ ವಿಷಕಾರಿ ಹಾವುಗಳು, ಅಂದ್ರೆ ಇದರಿಂದಾನೇ ಹೆಚ್ಚು ಸ್ನೇಕ್ ಬೈಟ್ ಡೆತ್ಸ್ ಆಗುತ್ತೆ. ಇದಕ್ಕೆ ಬಿಗ್ 4 ಅಂತ ಅಂತಾರೆ. ಸೊ ಇದರಲ್ಲಿ ನಮ್ಮ
ಸ್ಪೆಕ್ಟೇಕಲ್ ಕೋಬ್ರಾ ಅಂತ ಏನ್ ಹೇಳ್ತೀವಿ, ಇದನ್ನು ನಾವು ಕೊಡವ ಭಾಷೆಯಲ್ಲಿ ಕಾಟ್ಮುರ್ಕ ಅಥವಾ ಪಿಲ್ಲಂದಿ ಮುರ್ಕ ಅಂತ ಹೇಳ್ತೀವಿ. ಇನ್ನು ರಸಲ್ಸ್ ವೈಪರ್ ಇದೆ. ರಸಲ್ಸ್ ವೈಪರ್ಗೆ ಕನ್ನಡದಲ್ಲಿ ಕೊಳಕು ಮಂಡ್ಲ ಅಂತೀವಿ. ನಮ್ಮ ಕೊಡವ ಭಾಷೆಯಲ್ಲಿ ಪಟ್ಟೆ ಕೊಳಕ ಅಂತ ಹೇಳ್ತೀವಿ. ಇನ್ನು ಕಟ್ಟು ಹಾವು ಅಂದ್ರೆ ಕಾಮನ್ ಕ್ರೇಟ್ ಅಂದ್ರೆ ಕಟ್ಟು ಬಾಂಬ್ ಅಂತ ಏನು ಹೇಳ್ತೀವಿ ಅದು. ಇನ್ನು 4ನೇದು ಸಾಸ್ಕೇಲ್ಡ್ ವೈಪರ್ ಅಂತ, ಅದು ಗರಗಸ ಮಂಡಲ ಅಂತ ಹೇಳ್ತೀವಿ. ಸೊ ಇದಿಷ್ಟು 4 ಹಾವುಗಳನ್ನ ನಾವು ಕರೆಕ್ಟ್ ಆಗಿ ನಾವು ಐಡೆಂಟಿಫೈ ಮಾಡಿದ್ರೆ ಬೇರೆ ಉಳಿದ ಹಾವುಗಳ ಬಗ್ಗೆ ಅಷ್ಟು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಈಗ ಈ 4 ಹಾವುಗಳನ್ನ ಹೊರತುಪಡಿಸಿ ಬೇರೆ ಹಾವುಗಳು ಯಾವುದು ವಿಷಕಾರಿ ಇದೆ ಅಂತ ಹೇಳಿದ್ರೆ ನಮ್ಮ ಕೊಡಗಿನಲ್ಲಿ ಕಾಳಿಂಗ ಸರ್ಪ ಒಂದಿದೆ. ಸೊ ಕಾಳಿಂಗ ಸರ್ಪನು ಮನುಷ್ಯರ ಕಾಂಟ್ಯಾಕ್ಟ್ಗೆ ಅಷ್ಟೊಂದು ಬರೋದಿಲ್ಲ. ಅಂದ್ರೆ ಅದ್ರದ್ದು ಸ್ನೇಕ್ ಬೈಟ್ ಇನ್ಸಿಡೆಂಟ್ಸ್ ತುಂಬಾ ಕಮ್ಮಿ ಇದೆ. ನಾನು ಈಗಾಗ್ಲೇ ಹಿಂದೆ 4 ಹಾವುಗಳನ್ನ ಏನ್ ಹೇಳಿದೆ, ಈ 4 ಹಾವುಗಳಿಂದಾನೇ ಹೈಯೆಸ್ಟ್ ಸ್ನೇಕ್ ಬೈಟ್ ಡೆತ್ಸ್ ಹ್ಯೂಮನ್ಸ್ ಆಗೋದು. ಸೊ ಬೇಸಿಕಲಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಾವು ಬೇರೆ ಹಾವುಗಳ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಬಿಗ್ 4 ಹಾವುಗಳಿದೆ ಅಂತ ಹೇಳಿದ್ರೆ, ಈಗ ಇದು ಇನ್ ಕೇಸ್ ಏನು ಬೈ ಆಕ್ಸಿಡೆಂಟ್ ಕಚ್ತು ಅಂತ ಹೇಳಿದ್ರೆ ಪ್ರಿಕಾಷನರಿ ಆಗಿ ಇನಿಷಿಯಲ್ ಲೈಕ್ ಅಂದ್ರೆ ವಿಷ ಒಂದೇ ಸತಿ ಮೈಗೆ ಏನೋ ಚಾನ್ಸಸ್ ಇದೆ. ಸೊ ಅದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಫಸ್ಟ್ ಏಡ್ ತರ ಏನ್ ಮಾಡ್ಬೋದು? ಅಂದ್ರೆ ಹಾವು ಕಚ್ಚಿದ ತಕ್ಷಣ ಫಸ್ಟ್ ಏಡ್ ನಾನು ಬರ್ತೀನಿ ಅದಕ್ಕಿಂತ ಮುಂಚೆ ಪ್ಯಾನಿಕ್ ಆಗ್ಬಾರ್ದು ಅಂತ ಹೇಳ್ತೀವಿ. ಇದು ಹೇಳಕ್ ತುಂಬಾ ಸುಲಭ. ಅಂದ್ರೆ ಹಾವು ಅಂದ ತಕ್ಷಣ ಭಯ ಇರೋದ್ರಿಂದ ಒಂದು ಹಾವು ಕಚ್ಚಿದ ತಕ್ಷಣ ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರೆ. ಬಟ್ ಜನರಿಗೆ ನಾನು ಆದಷ್ಟು ಇದನ್ನ ಹೇಳ್ತೀನಿ, ಪ್ಯಾನಿಕ್ ಆಗ್ಬೇಡಿ ಅಂತ. ಯಾಕೆ ಅಂತಂದ್ರೆ ಯಾವ ವಿಷಕಾರಿ ಹಾವು ಕಚ್ಚಿದ್ರು ಕೂಡ ನಿಮ್ಗೊಂದು ಟೈಮ್ ಅಂತ ಇದೆ, ತಕ್ಷಣಕ್ಕೆ ಸತ್ತೋಗಲ್ಲ ಯಾರನ್ನು. ಸೊ ಆ ಟೈಮ್ ಅನ್ನ ನಾವು ಬುದ್ಧಿವಂತರಾಗಿ ತುಂಬಾ ಯೂಸ್ ಮಾಡ್ಕೋಬೇಕು, ಚೆನ್ನಾಗಿ ಅಡ್ವಾಂಟೇಜ್ ತಗೋಬೇಕು. ಅಂದ್ರೆ ಇವಾಗ ಕಚ್ಚಿದ ತಕ್ಷಣ ನಾವು ಪ್ಯಾನಿಕ್ ಆದ ತಕ್ಷಣ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಇವಾಗ ವಿಷಕಾರಿ ಹಾವು ಕಚ್ಚಿತು ಅಂತಂದ್ರೆ ನಾವು ಎಷ್ಟು ಪ್ಯಾನಿಕ್ ಆಗ್ತೀವೋ ಅಷ್ಟು ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ, ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಈ ವಿಷಕಾರಿ ಹಾವು ಕಚ್ಚಿದಂತ ಸಂದರ್ಭದಲ್ಲಿ ವಿಷಾನು ಅಷ್ಟೇ ಸ್ಪೀಡ್ ಆಗಿ ದೇಹಕ್ಕೆ ಸ್ಪ್ರೆಡ್ ಆಗೋದ್ರಿಂದ ಪ್ಯಾನಿಕ್ ಆಗ್ಬಾರ್ದು. ಅಂದ್ರೆ ನಿಮ್ಮ ಲೈಫ್ ಉಳಿಯೋ ಚಾನ್ಸಸ್ ಇನ್ನೂ ಜಾಸ್ತಿ. ಮತ್ತೆ ಈಗ ಫಸ್ಟ್ ಏಡ್ ಬಂದ್ರೆ ಆಕ್ಚುಲಿ ಫಸ್ಟ್ ಏಡ್ ಅಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಹಾವು ಕಚ್ಚಿದ ತಕ್ಷಣ ಆ ಜಾಗನ ಸೋಪು ಅಥವಾ ನೀರಲ್ಲಿ ತೊಳ್ಕೊಂಡು ಸೀದಾ ಆದಷ್ಟು ಬೇಗ ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೇಕು. ಅದನ್ನ ಬಿಟ್ಟು ಅಲ್ಲಿ ಆ ಜಾಗದನ್ನ ಕಟ್ಟೋದು, ಹಗ್ಗದಿಂದ ಕಟ್ಟೋದು, ಇದನ್ನ ನಾವು ತುಂಬಾ ಸತಿ ನೋಡಿರ್ತೀವಿ ಅಥವಾ ಹಿಂದಿನ ಜನರು ಹೇಳಿರ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆಂತಂದ್ರೆ ರಸಲ್ಸ್ ವೈಪರ್ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲಾದ್ರೂ ಹಂಗ್ ಕಟ್ಬಿಟ್ರೆ ಅದು ಆ ದೇಹನೇ ಕೊಳ್ತೋಗುವಂತ ಸ್ಥಿತಿಗೆ ಬರುತ್ತೆ, ಗ್ಯಾಂಗ್ರೀನ್ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಗಾಯನ ದೊಡ್ಡದ್ ಮಾಡೋದು, ರಕ್ತನ ಹೊರಗ್ ಬಿಡೋದು, ಅಥವಾ ಬಾಯಿಯಿಂದ ಕಚ್ಚಿದಂತ ಜಾಗದಿಂದ ವಿಷ ಹೀರಕ್ ಟ್ರೈ ಮಾಡೋದು. ಬೇಸಿಕಲಿ ಏನು ಅಂತಂದ್ರೆ ಒಂದ್ಸತಿ ಹಾವಿನ ವಿಷ ಬ್ಲಡ್ ಸ್ಟ್ರೀಮ್ ಎಂಟರ್ ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಹೊರಗಿಂದ ಅದನ್ನ ಎಳಿಯೋದಕ್ಕೆ ಬರೋದಿಲ್ಲ. ಬೇಸಿಕಲಿ ಹೋಗಿ ನಾವು ಹಾಸ್ಪಿಟಲ್ ಅಲ್ಲಿ ಹೋಗಿ ಒನ್ಲಿ ಪ್ರಾಕ್ಟಿಕಲ್ ಸೊಲ್ಯೂಷನ್, ನಿಮ್ ಜೀವ ಉಳಿಲೇಬೇಕು ಅಂತಂದ್ರೆ ಹತ್ತಿರ ಹಾಸ್ಪಿಟಲ್ಗೆ ಹೋಗಿ ಆಂಟಿವೆನಮ್ ದೊರಕಿಸ್ಕೊಳ್ಳಿ ಅಷ್ಟೇ. ಈಗ ಪ್ರೈಮರಿ ಆಗಿ ಚಿತ್ರದಲ್ಲಿ ತೋರ್ಸಾಗೆ ಎಲ್ಲರೂ ಅದನ್ನ ಲೈಕ್ ಹೀರೋದು ಇದನ್ನ ಕೆಲಸ ನೋಡಿ, ಅದು ಎಷ್ಟು ಡೇಂಜರಸ್ ಅಂತ ಸ್ವಲ್ಪ ಚೆನ್ನಾಗಿ. ಅಂದ್ರೆ ಇವಾಗ ನಾವು ಫಿಲಮ್ ಅಲ್ಲೆಲ್ಲ ನೋಡ್ತೀವಿ, ಇವಾಗ ಹಾವು ಕಚ್ಚಿದ ತಕ್ಷಣ ಯಾರೊಬ್ಬ ಬಂದು ಆ ಗಾಯದಿಂದ ಹಾವಿನ ವಿಷನ ಬಾಯಿಂದ ಹೀರೋ ತರ ಪ್ರಯೋಗ, ಅದು ತುಂಬಾನೇ ಡೇಂಜರು. ಒಂದು ಅದು ವರ್ಕ್ ಆಗಲ್ಲ, ಯಾವುದೇ ಕಾರಣಕ್ಕೆ ವರ್ಕ್ ಆಗಲ್ಲ. ಇನ್ನೊಂದು ತುಂಬಾ ಡೇಂಜರ್. ಯಾಕೆ ಅಂತಂದ್ರೆ ಆ ವಿಷನ ಹೀರ್ತಾ ಇರುವಂತ ವ್ಯಕ್ತಿಯ ಬಾಯಲ್ಲಿ ಯಾವ್ದಾ ರೀತಿ ಒಂದು ಚಿಕ್ಕದಾಗಿ ಒಂದು ಗಾಯಗಳಿದ್ರೂ ಕೂಡ ಆ ಹಾವಿನ ವಿಷ ಆ ಗಾಯದ ಒಳಗಿಂದ ಸ್ಪ್ರೆಡ್ ಆಗಿ ಆ ವ್ಯಕ್ತಿ ಸಾವನ್ನಪ್ಪುವಂತ ಎಲ್ಲಾ ಚಾನ್ಸಸ್ ಇರೋದ್ರಿಂದ ಸೊ ಪ್ರೈಮರಿ ಸೆಕೆಂಡರಿ ಡೆತ್ ಆಗೋ ಚಾನ್ಸ್. ಸೊ ಅದನ್ನ ಮಾಡಬಾರ್ದು. ಸೊ ಈಗ ಮುಂದೆ ಹೋಗೋದಿದ್ರೆ, ಈಗ ಹೈಯೆಸ್ಟ್ ಸ್ನೇಕ್ ವೆರೈಟಿಲಿ ಬಂದಾಗ ನಮ್ಮ ರ್ಯಾಟ್ ಸ್ನೇಕ್ಸ್, ಕೇರೆ ಹಾವು. ಸೊ ಇದು ಕಂಪ್ಲೀಟ್ಲಿ ಮಿಥಿಕಲ್ ಕ್ವಶನ್ ಏನಂದ್ರೆ, ಈಗ ಎಲ್ಲ ದೇವಾಂದೇವತೆಗಳು ವಿಷನ ಎಲ್ಲ ಹಾವು ಹಂಚ್ತಾ ಇದ್ದಾಗ, ಸೊ ಈ ಕೇರೆ ಹಾವು ಏನಿರುತ್ತೆ ಇದು ಕೊನೆಯದಾಗಿ ಉಳ್ಕೊಂಡಿರೋ ಹಾವಾಗಿರುತ್ತೆ. ಸೊ ಇದಕ್ಕೆ ವಿಷ ಕೊಡಕ್ಕೆ ವಿಷ ಇಲ್ದಿರೋ ಕಾರಣ ಅದನ್ನ ಕೊನೆಯಲ್ಲಿ ಇರೋ ಪಾತ್ರೆಯಲ್ಲಿ ಅದನ್ನ ತೊಡಗಿಸಿ ಬಾಲದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ. ಸೊ ಕೆರೆ ಹಾವು ಫಸ್ಟ್ ಕಂಡ ತಕ್ಷಣ ಜನರು ಏನ್ ಮಾಡ್ತಾರೆ, ಬಾಲ ಕೊಡಿಯೋದು ಅಥವಾ ಅದಕ್ಕೆ ಬಾಲದಲ್ಲಿ ವಿಚಿತ್ರ ಹಿಂಸೆ ಕೊಡೋದು, ಈ ತರ ಮಾಡ್ತಾರೆ. ಸೊ ನೀವು ಸ್ವಲ್ಪ ಜನರಿಗೆ ಅದ್ರದ್ದು ಪ್ರಾಪರ್ ಆಗಿರೋ ಒಂದು ಅರಿವು ಈ ಕೆರೆ ಹಾವು ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ. ಅದ್ರ ಬಾಲದಲ್ಲಿ ಸೂಪರ್ ಪವರ್ ಇದೆ. ಇದು ಕರ್ನಾಟಕದಲ್ಲಿ ಅಥವಾ ಕೊಡಗಿನಲ್ಲಿ ಅಂತಲ್ಲ,
ಇದು ಸುಮಾರಾಗಿ ಇಡೀ ಇಂಡಿಯಾದಲ್ಲೇ ಇರುವಂತ ಒಂದು ಮಿಸ್ಕನ್ಸೆಪ್ಷನ್. ಬೇಸಿಕಲಿ ಏನು ಅಂತಂದ್ರೆ ಕೇರೆ ಹಾವಲ್ಲಿ ವಿಷ ಇಲ್ಲ, ವಿಷ ಕಂಪ್ಲೀಟ್ ಆಗಿ ಇಲ್ಲ. ಇನ್ನು ಬಾಲದಲ್ಲೂ ಕೂಡ ಅದಕ್ಕೆ ಯಾವುದೇ ರೀತಿ ಸೂಪರ್ ಪವರ್ ಇಲ್ಲ. ಈಗ ಕೇರೆ ಹಾವು ಅಂದ್ರೆ ಅದು ರೈತನ ಮಿತ್ರ ಅಂತ ಹೇಳ್ತಾರೆ. ಅಂದ್ರೆ ಪೆಸ್ಟ್ ಕಂಟ್ರೋಲ್ ಅದರಲ್ಲಿ ಬೆಸ್ಟ್ ಸ್ನೇಕ್ ಅಂದ್ರೆ ರ್ಯಾಟ್ ಸ್ನೇಕ್. ಸೊ ಈ ತರ ಇದ್ದಾಗ ಇದಕ್ಕೆ ಬಾಲದಕ್ಕೆ ಹೊಡೆಯೋದು ಅಥವಾ ಬೇರೆ ಏನೋ ಮಾಡೋದು, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಮೋಸ್ಟ್ಲಿ ಇದು ಯಾಕೆ ಬಂದಿರ್ಬೋದು ಅಂತ ನೀವು ಕ್ವಶನ್ ಕೇಳಿದ್ರೆ, ಈಗ ನೀವು ಮಿಥಿಕಲ್ ಕ್ವಶನ್ ಅಂತ ಹೇಳಿದ್ರಿ, ಬೇಸಿಕಲಿ ಜನರಲ್ಲಿ ಕೇರೆ ಹಾವು ಬಗ್ಗೆ ಒಂದು ರೆಸ್ಪೆಕ್ಟ್ ಬರ್ಲಿ ಅಂತ ಇರ್ಬೇಕು, ಅಥವಾ ಜನ ಅದನ್ನ ಹೆದರ್ಬೇಕು ಅಂತ ಇರ್ಬೇಕು. ಇನ್ನೊಂದು ನಮ್ಮ ಕೊಡಗಿನಲ್ಲಿ ಇನ್ನೊಂದು ಹೇಳ್ತಾರೆ, ಈ ಕೇರೆ ಹಾವು ಮತ್ತೆ ಈ ಏನು ನಮ್ಮ ನಾಗರ ಹಾವು ಮೇಟ್ ಮಾಡ್ತಾ ಇದೆ ಅಂತ ಅನ್ಕೋತಾರೆ. ಈ ಕೇರೆ ಹಾವು, 2 ಕೇರೆ ಹಾವು ಮೇಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ಒಂದು ನಾಗರ ಹಾವು ಅಂತ ಮಿಸ್ಕನ್ಸೆಪ್ಷನ್ ಮಾಡ್ತಾರೆ. ಅದ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಮ್ ಹಿರಿಯರು ಅದನ್ನ ಮಾಡಿದ್ದಾರೆ. ಅಂದ್ರೆ ಪ್ರಕೃತಿಯ ಒಂದು ಸಹಜ ಕ್ರಿಯೆ ಏನಿದೆ ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು. ಈಗ ಕೇರೆ ಹಾವು ಅಂದ್ರೆ ಅದನ್ನ ಒಂಥರ ಒಂದು ಅದಕ್ಕೊಂದು ಮರ್ಯಾದೆ ಕೊಡಲ್ಲ, ಅಂದ್ರೆ ಭಯ ಇಲ್ದೇ ಇರೋದ್ರಿಂದ. ಸೊ ಅಲ್ಲಿ ನಾಗರ ಹಾವು ಇದೆ ಅಂತ ಹೇಳಿದಾಗ ಜನರಿಗೆ ಭಯ ಇರುತ್ತೆ. ಸೊ ಅದನ್ನ ಏನು ತೊಂದರೆ ಕೊಡಕ್ ಹೋಗಲ್ಲ. ಸೊ ಈ ರೀತಿ ಆಗಿದ್ದು ಈಗ ಬರ್ತಾ ಬರ್ತಾ ಏನಾಗ್ತಿದೆ, ಅದು ರ್ಯಾಟ್ ಸ್ನೇಕ್ ಮೇಲೇನೆ ಅದು ದುಷ್ಪರಿಣಾಮ ತರ. ಸೊ ನಿಮ್ಗೆ ಇಂದು ನೆಗೆಟಿವ್ ಫಾರ್ಮ್ ನೋಡಿದೆ. ಸೊ ಈಗ ಮುಂದೆ ಹೋಗೋದಿದ್ರೆ ನಾನು ಕೇಳೋ ಕ್ವಶನ್ ಏನಂದ್ರೆ, ಈಗ ಸ್ನೇಕ್ ಇಟ್ಸ್ ಒಂಥರ ಭಯಾನಕ ಜೀವಿ ಅಂತಾನೆ ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಸೊ ಈಗ ನಾವು ಅದ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಅಪ್ಕಮಿಂಗ್ ಪೀಪಲ್ಗೆ ಅದು ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅದೇ ನಾನು ಹೇಳೋದು, ನಾವು ಪರ್ಸ್ಪೆಕ್ಟಿವ್ ಅನ್ನ ಚೇಂಜ್ ಮಾಡ್ಕೋಬೇಕಷ್ಟೇ. ಅಂದ್ರೆ ಹಾವುಗಳಂದ್ರೂ ಅದು ಒಂದು ಜೀವಿ. ಈಗ ಕೈ ಇಲ್ಲ, ಕಾಲಿಲ್ಲ, ಮಾತು ಬರಲ್ಲ ಎಲ್ಲ ಜೀವಿಗಳ ತರ. ಸೊ ಅದಕ್ಕೆ ಒಂದೇ ಒಂದು ಅಸ್ತ್ರ ಇದೆ ಅಂತ ಹೇಳಿದ್ರೆ ಅದ್ರ ಬಾಯಿ. ಈಗ ನೀವು ಹಾವು ಅಂತಲ್ಲ, ಈಗ ಮನೇಲಿ ಸಾಕಿರೋ ಬೆಕ್ಕನ್ನು ನೀವು ಅಟ್ಯಾಕ್ ಮಾಡಿದ್ರೆ, ಒಂದು ಕಾರ್ನರ್ ಮಾಡಿ ಥ್ರೆಟನ್ ಮಾಡಿದ್ರೆ ಅದ್ ನಿಮ್ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ. ಅದಕ್ಕೆ ಅಟ್ಯಾಕ್ ಮಾಡಕ್ಕೆ ಅದಕ್ಕೆ ಪಂಜಿದೆ, ಇನ್ನೊಂದೇನೋ ಇದೆ. ಬಟ್ ಹಾವುಗಳಿಗೆ ಬೇರೆ ಏನೂ ಇಲ್ಲ, ಅವುಗಳಿಗೆ ಇರೋದು ಬಾಯಿ ಮಾತ್ರ. ಸೊ ಹಾಗಾಗಿ ಹಾವುಗಳು ಅದಕ್ಕೆ ಏನಾದ್ರು ತೊಂದರೆ ಕೊಟ್ರೆ ಕಚ್ಚುತ್ತೆ ಹೊರತು, ಅದೇ ಇವಾಗ ಹುಡ್ಕೊಂಡ್ ಬಂದ್ ಕಚ್ಚೋದು ಅಥವಾ ದ್ವೇಷ ಸಾಧಿಸೋದು, ಇದ್ರ ಬಗ್ಗೆ ನಾವು ಹೇಳಲೇಬೇಕು. ಹಾವುಗಳಿಗೆ ಅಷ್ಟೊಂದು ಬುದ್ಧಿ ಇರಲ್ಲ, ಅದಕ್ಕೆ ತನ್ನವರು ಹಾಗೆಲ್ಲ ಗೊತ್ತಿಲ್ಲ. ಹಾವುಗಳು ಹುಟ್ಟೋದು ಕೂಡ ಪೇರೆಂಟಲ್ ಕೇರ್ ಇರಲ್ಲ ಅದಕ್ಕೆ. ಈಗ ತಾಯಿ ಅದನ್ನ ಹಾವನ್ನ ಮರಿ ಹಾವುಗಳನ್ನ ಸಾಕೋದು ಹಂಗಲ್ಲ ಇಲ್ಲ, ಅದು ಮೊಟ್ಟೆ ಇಡುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಬೇಸಿಕಲಿ ಏನು ಆ ಹಾವಿನ ಮರಿ ಹುಟ್ಟಿದ ತಕ್ಷಣ ಅದು ಇಂಡಿಪೆಂಡೆಂಟ್. ಸೊ ಅದೇ ಆಹಾರ ಹುಡ್ಕೊಂತ ಅದು ಅದ್ರ ಸ್ವಾರ್ಥಕ್ಕೆ ಬದುಕ್ತಾ ಇರುತ್ತೆ. ಅಂದ್ರೆ ಅದು ಊಟ ಮಾಡ್ಬೇಕು, ಚೆನ್ನಾಗಿ ಒಂದ್ ಕಡೆ ಬೆಚ್ಚಗಿರ್ಬೇಕು, ಏನು ಮೇಟಿಂಗ್ ಮಾಡ್ಬೇಕು, ಇದು ಇಷ್ಟೇ ಬಿಟ್ರೆ ಇದಕ್ಕೆ ದ್ವೇಷ ಅನ್ನೋದು ಬರೋಕ್ ಚಾನ್ಸ್ ಇಲ್ಲ. ಅದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ, ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಇಲ್ಲ. ಅದು ಇದು ಬೇರೆ ಕಾನ್ಸೆಪ್ಟ್ ಬೇರೆ, ಹಾವಿನ ದೇಶ 12 ವರ್ಷ ಅಂತ. ಆಕ್ಚುಲಿ ಈ ನಾಗರ ಹಾವಿದು ಏನು ಆಯಸ್ ಇರೋದೇ ಅಷ್ಟೊಂದು. ಈಗ 12-15 ವರ್ಷದೊಳಗೆ ಸತ್ತೋಗುತ್ತೆ. 12 ವರ್ಷ ಯಾರೋ ತೊಂದರೆ ಕೊಟ್ಟು ಅಂತ ವೇಟ್ ಮಾಡಿ ಅದೆಲ್ಲ ಸಾಧ್ಯ ಇಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಅದೇ ಇವಾಗ ನಾವು ಈ ತರ ವಿಡಿಯೋಸ್ ಮಾಡ್ತೀವಿ ಯಂಗ್ಸ್ಟರ್ಸ್ ಗಳಿಗೆ ಅರ್ಥ ಮಾಡ್ಸಕ್ಕೆ, ಸ್ವಲ್ಪ ಹಾವಿನ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗ್ಲಿ, ಸಾಫ್ಟ್ ಕಾರ್ನರ್ ಬರ್ಲಿ ಅಂತ. ಸೊ ಸುಮಾರು ಜನ ಹೇಳ್ತಾರೆ, ಈಗ ನಿಮ್ ವಿಡಿಯೋಸ್ ನೋಡ್ತೀವಿ, ಈ ತರ ಹಾವುಗಳ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ನಮ್ ಮನೆಗ್ ಬಂತು, ಒಂದು ಹಾವು ಬಂತು, ಸಾಯಿಸ್ಲಿಲ್ಲ, ಈ ತರ ಎಲ್ಲ ಅಂದಾಗ ಖುಷಿ ಆಗುತ್ತೆ. ಸೊ ಬೇಸಿಕಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಪ್ರೆಡಿಂಗ್ ದ ವರ್ಲ್ಡ್. ಈ ತರ ಇದೆ, ಈ ತರ ಮಾಡ್ಬೇಡಿ, ಈ ತರ ಮಾಡಿ, ಅಷ್ಟೇ ಹೇಳ್ಬೋದು ಅಷ್ಟೇ. ಸೊ ಇನ್ ಕನ್ಕ್ಲೂಷನ್ ನಮ್ಮ ಆಡಿಯನ್ಸ್ಗೆ ಒಂದು ಓವರ್ ಆಲ್ ಒಂದು ವ್ಯೂ ಕೊಟ್ಬಿಡಿ. ಓಕೆ, ಸೊ ಹಾವುಗಳು ಅಂದ್ರೆ ದೇವರು ಸೃಷ್ಟಿ ಮಾಡಿರುವಂತಹ ಒಂದು ಜೀವಿ. ಅವನು ಪರ್ಪಸ್ ಇಲ್ಲದೆ ಯಾವ ಜೀವಿನೂ ಸೃಷ್ಟಿ ಮಾಡಿಲ್ಲ ಇದುವರೆಗೂ. ಇದರಲ್ಲಿ ಪರ್ಪಸ್ ಇಲ್ಲ, ಈ ನೇಚರ್ ಅನ್ನ ಹಾಳು ಮಾಡ್ತಿರೋ ಜೀವಿ ಅಂದ್ರೆ ಅದು ಮನುಷ್ಯ ಒಬ್ನೇ. ಸೊ ಹಾಗಾಗಿ ನಾವು ಬೇರೆ ಪ್ರಾಣಿಗಳನ್ನ ಕಂಡಾಗ ಸ್ವಲ್ಪ ಪ್ರೀತಿಯಿಂದ ನಡ್ಕೊಳ್ಳೋಣ. ಅಂದ್ರೆ ಹಾವುಗಳಂದ್ರೂ ಅದು ಕ್ರೂರ ಮೃಗಗಳಲ್ಲ ಅವು. ಅಂದ್ರೆ ಆಹಾರ ಹುಡ್ಕೊಂತ ಬಂದಿರ್ಬೋದು ಅಥವಾ ಬೇರೆನಾದ್ರೂ ಹುಡ್ಕೊಂತ ಬಂದಿರ್ಬೋದು. ಸೊ ಸ್ವಲ್ಪ ಪ್ರೀತಿ ತೋರಿಸಿ, ಸ್ವಲ್ಪ ನಿಮ್ಮ ಮನೆ ಅಕ್ಕಪಕ್ಕನೇ ನಿಮ್ ರೆಸ್ಕ್ಯೂರ್ಸ್ ಸಿಗ್ತಾರೆ, ಸ್ನೇಕ್ ರೆಸ್ಕ್ಯೂರ್ಸು ಎಲ್ಲ ಕಡೆನೂ ಇದ್ದಾರೆ. ಅವ್ರಿಗೊಂದು ಕಾಲ್ ಮಾಡಿ, ಒಂದು ಜೀವನ ಉಳಿಸಿ ಪುಣ್ಯ ಕಟ್ಕೊಳ್ಳಿ. ಮತ್ತೆ ಪುಣ್ಯ ಕಟ್ಕೊಳ್ಳೋದು ಇದೆಲ್ಲ ಸೆಕೆಂಡ್ರಿ, ಪ್ರಕೃತಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಅಂದ್ರೆ ಒಂದು ಜೀವ ಉಳಿದ್ರೆ ಪ್ರಕೃತಿಗೆ, ಅಂದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ಒಂದೊಂದು ಜೀವಿನೂ
ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ, ಹೌದೌದು, ಇಂಟರ್ಲಿಂಕ್ ಇಂಟರ್ಲಿಂಕ್ಡ್ ಇರುತ್ತೆ. ಸೊ ನಾವು ಈಗ ಒಂದು ಹಾವನ್ನ ಹೊಡೆದು ಸಾಯಿಸ್ತೀವಿ ಅಂದ್ರೆ ಇನ್ನೊಂದು ಪ್ರಾಣಿಯ ಒಂದು ಆಹಾರನ ಕಸಿದುಕೊಂಡಂಗೆ. ಈಗ ಮುಂಗುಸಿ ಆಗಿರ್ಬೋದು ಅಥವಾ ಗಿಡುಗ ಆಗಿರ್ಬೋದು. ಸೊ ಹಾಗೆ ಮಾಡಬಾರ್ದು. ಸೊ ಎಷ್ಟು ಸಾಧ್ಯನೋ ಅಷ್ಟು ಹಾವುಗಳನ್ನ ಉಳಿಸಿ, ಪ್ರಕೃತಿನ ಉಳಿಸಿ ಅಂತ ಕೇಳ್ಕೊತೀನಿ. ಸೊ ಇದಾಗಿದೆ ನಮ್ಮ ಇವತ್ತಿನ ವಿಷಯ. ಸೊ ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅಲ್ಲೂ ಸಹ ಇವರು ಹಾವಿನ ಬಗ್ಗೆ ಸುಮಾರು ಮಾತನಾಡ್ತಾರೆ. ಸೊ ಅದನ್ನು ನಾನು ಟ್ಯಾಗ್ ಮಾಡ್ತೀನಿ. ಸೊ ಅಲ್ಲೂ ಹೋಗಿ ಹಾವಿನ ಬಗ್ಗೆ ನಿಮಗೆ ಏನಾದರೂ ಲೋಕಲಿ ತಿಳ್ಕೊಬೇಕಾದ್ರೂ ಸಹ ನೀವು ಇದು ಮಾಡ್ಬೋದು. ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೇಲಿ ಹಾವೇನಾದ್ರು ಇದ್ರೆ ಇವರು ಬಂದು ಲೈಕ್ ರೆಸ್ಕ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಚಾನೆಲ್ಗೆ ಬಂದಿರೋದಕ್ಕೆ. ಆ್ಯಂಡ್ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ ಬರೋಣ. ಅಲ್ಲಿವರೆಗೂ ಸಿ ಯು.